ನಾವೇ ಖುಷಿಯಿಂದ ಕರೆಸಿದಂಥ ವ್ಯಕ್ತಿಗೆ ನಾವೇನಕ್ಕೆ ಅಪಮಾನ ಮಾಡ್ಬೇಕು ಸರ್? ನನ್ನ ಕ್ವಶನ್ ಸರ್. ನಾವೇನಕ್ಕೆ ಅಪಮಾನ ಮಾಡಬೇಕು? ಅವ್ರು ಖುಷಿಯಿಂದನೇ ಕರೆಸಿದ್ದೆ ನಾವೇ. ಪಟಾಕಿ ಹೊಡೆದು ಒಳಗಡೆ ವೆಲ್ಕಮ್ ಮಾಡಿಸಿದ್ದು ನಾವೇ, ಮೇಲ್ಗಡೆಯಿಂದ ಹಾರ ಹಾಕ್ಸಿದ್ದು ನಾವೇ, ಹೂವು ಹಾಕ್ಸಿದ್ದು ನಾವೇ, ವೆಲ್ಕಮ್ ಮಾಡಿಸಿದ್ದು ನಾವೇ, ಅತಿ ವಿಜೃಂಭಣೆಯಿಂದ ಸನ್ಮಾನ ಮಾಡಿದ್ದು ನಾವೇನಕ್ಕೆ ಅವ್ರ ಅಭಿಮಾನಿಗಳಿಗೆ ಆಗಿರ್ಬೋದು ಅವ್ರಿಗೆ ಏನಕ್ಕೆ ಅವಮಾನ ಮಾಡ್ತೀವಿ? ನಮ್ಗೆ ಅದರ ಉದ್ದೇಶ ಏನಿದೆ ಸರ್? ಈಗ ದುಡ್ಡು ಕೊಟ್ಟಿನಿಂದ ನಾನು ಏನು ಬೇಕಾದ್ರೂ ಮಾಡಬೇಕಾ, ನೀವು ಹೇಳ್ದಂಗೆ ಕೇಳಬೇಕಮ್ಮ ಕೂಡ ನಾವು ದುಡ್ಡಿನ ಮ್ಯಾಟ್ರೇ ಮಾತಾಡ್ತಿಲ್ಲ. ಯಾವಾಗ ಅಭಿಮಾನಿಗಳು ಮತ್ತು ಅವರು ಕೆಲವು ಅಭಿಮಾನಿಗಳು ಇವ್ರು ಕುಮ್ಮಕ್ಕೆ ಕೊಟ್ಟು ಯಾರು ಮಾಡಿಸ್ತಿದ್ದಾರೆ ಫ್ಯಾನ್ಸ್ ಪೇಜಸಲ್ಲಿ, ಅವ್ರ ಅಭಿಮಾನಿಗಳು ಏನಂತ ಅಂತಿದ್ದಾರೆ, ದುಡ್ಡಿನ ನಾವು ವಿಷಯನೇ ಎತ್ತಿರಲ್ಲ. ಇಲ್ಲಿ ತನಕ ಕಾರ್ಯಕ್ರಮ ಮಾಡಿದವರು ಕೆಲವರು ದುಡ್ಡು ತೊಗೊಂಡು ಬಂದಿದ್ದಾರೆ, ಕೆಲವೊಬ್ಬರು ಪ್ರೀತಿ ವಿಶ್ವಾಸದಿಂದ ಬಂದಿರೋ. ದುಡ್ಡಿನ ಮ್ಯಾಟ್ರಲ್ಲ. ಯಾವಾಗ ಅವ್ರ ಅಭಿಮಾನಿಗಳು ಕೆಲ ಅಭಿಮಾನಿಗಳು 9 ಗಂಟೆಗೆ ಇಲ್ಲಿ ಬಂದಿದ್ದರು, ದುಡ್ಡು ಕೊಟ್ಟು ಕರೆಸಿದ್ರು ಅಂತೇಳಿ ದುಡ್ಡೇ ಕೊಟ್ಟಿಲ್ಲ ಕಾರ್ಯಕ್ರಮಕ್ಕೆ ಅಂತಿದ್ದಾರೆ. ನಾವು ಒಂದೇ ಕಾರಣಕ್ಕೆ ನನ್ನ ಹತ್ರ ಪ್ರೂಫ್ಸ್ ಇದೆ ಸರ್, ಅವರು ಅಕೌಂಟಿಗೆ ಹಾಕಿರೋ ಪ್ರೂಫ್ಸ್ ಇದೆ. ಸೊ ನನಗೆ ಅದು ಒಂದೇ ಕಾರಣಕ್ಕೆ ನಾನು ದುಡ್ಡು ಕೊಟ್ಟು ಕರೆಸಿದ್ದೀನಿ ಅಂತ ಹೇಳ್ತಿರೋದು ಅಷ್ಟೇ. ಅಭಿಮಾನಿಗಳು ಕೊಟ್ಟು ಫ್ರೇಮ್ಗಳೆಲ್ಲ ತೆಗೆದು ಕಿತ್ತಾಕ್ಬಿಟ್ಟು ಆರಿಸ್ಬಿಟ್ಟಿದ್ದಾರೆ ಅಮ್ಮ ಅಂತ ಆರೋಪ. ನನ್ನ ಹತ್ರ ಇಲ್ಲಿ ಕಾರಲ್ಲಿ ಇದೆ ಸರ್. ಇವಾಗೂ ಪ್ರೂಫ್ ಬೇಕಂದ್ರೆ ಜಸ್ಟ್ ನಾನು ನಿಮ್ಗೆ ಒಂದೇ ನಿಮಿಷದಲ್ಲಿ ತೋರಿಸ್ತೀನಿ ಸರ್. ಅವರೇ ಏರ್ಪೋರ್ಟಿಗೆ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಇಲ್ಲ, ನಮ್ಮ ಜೊತೆನೇ ಇದ್ದಾನೆ ಸರ್. ಇವರೇ ಏರ್ಪೋರ್ಟಿಗೆ ಬಿಟ್ಟಿರೋದು. ವಾಪಸ್ ಇಷ್ಟೆಲ್ಲ ಆದರೂ ಕೂಡ ಪರ್ಫೆಕ್ಟ್ ಟೈಮಿಗೆ ಅಂದರೆ 2 ಅವರ್ಸ್ ಬಿಫೋರ್ ಏರ್ಪೋರ್ಟಿಗೆ ಹೋಗೋರು ಅಲ್ಲಿ ಆರಾಮಾಗಿ ಕಾಫಿ ಟೀ ಕುಡಿಯೋದೆಲ್ಲ ವೀಡಿಯೋಸ್ ಬಂದಿದೆ. ಅವ್ರು ಆರಾಮಾಗಿ ಅಲ್ಲಿ ಹೋಗಿ 2 ಅವರ್ಸ್ ಬಿಫೋರ್ ಹೋಗಿ ಕುಂತಿದ್ದಾರೆ ಸರ್. ಇವರೇ ಹೋಗಿ ವಾಪಸ್ ಬಿಟ್ಟಾಗ ಆ ಫ್ರೇಮ್ನ ಇನ್ನೇ ನಮ್ಮ ಕಾರಲ್ಲಿದೆ, ಅಲ್ಲೇ ಇಟ್ಬಿಡಪ್ಪ, ಅದು ತೊಗೊಂಡು ನಾನು ಏನು ಮಾಡಲಿ ಅಂತ ತಂದಿದ್ದಾರೆ ಸರ್ ಅವರು. ಏನಾಗಬೇಕಂತೀರಿ? ಏನಿಲ್ಲ ಸರ್, ನಮ್ಮ ಕಲಬುರಗಿ ಜನತೆ ಹೆಸರು ಕೆಡಿಸ್ಯಾರ್ರಿ ಸರ್. ಕಲಬುರಗಿ ಜನತೆಗೆ ಏನದ ಬೇಷರತ್ತವಾಗಿ ಕ್ಷಮೆ ಯಾಚನೆ ಮಾಡಬೇಕು, ಅದೊಂದೇ ನಮ್ಮದು ಮೂಲ ಉದ್ದೇಶ. ನಮ್ಮ ವೇದಿಕೆಯಲ್ಲಿ ಮ್ಯಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಅವಮಾನ ಮಾಡಿದ್ದಾರೆ, ಮತ್ತು ಕಲಬುರಗಿ ಜನತೆಗೆ ಅವಮಾನ ಮಾಡಿದ್ದಾರೆ, ಅವ್ರ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ದಾರೆ. ಸೊ ಅವರು ಎಲ್ರಿಗೂ ಕ್ಷಮೆ ಯಾಚನೆ ಮಾಡಬೇಕು ಅಷ್ಟೇ. ನಮ್ಮ ಸಂಘದ ಉದ್ದೇಶನೇ ಅದೇ ಸರ್. ನೀವು ಕಾರ್ಯಕ್ರಮ ಬುಕ್ ಮಾಡುವಾಗ ಅವ್ರಿಗೆ ಏನಂತ ಹೇಳ್ತಾರೆ? ಎಲ್ಲ ಡೀಟೇಲ್ಸ್ ಸರ್. ಮುಂಚೆ ಎಲ್ರಿಗೂ ಅದೇ ಹೇಳ್ತಿದ್ದೀವಿ, ಇವ್ರಿಗೂ ನಾನು ಫಸ್ಟ್ ಡೇಟ್ ಕನ್ಫರ್ಮೇಷನ್ ಮಾಡ್ತೀವಿ, ಟ್ರಾವೆಲಿಂಗ್ ಕನ್ಫರ್ಮೇಷನ್ ಮಾಡ್ತೀವಿ, ಅವ್ರ ಪೇಮೆಂಟ್ ಕನ್ಫರ್ಮೇಷನ್ ಮಾಡ್ತೀವಿ. ಅದಾದಮೇಲೆ ಅವರಿಗೆಲ್ಲ ಕಾರ್ಯಕ್ರಮದ ವಿವರಗಳು ಕೊಡ್ತೀವಿ. ಈ ಟೈಮಿಗೆ ನೀವು ಬರಬೇಕು, ಈ ಥರ ನಿಮ್ಮ ಸನ್ಮಾನ ಇರುತ್ತೆ, ಈ ಥರ ಇವ್ರ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು, ಇಷ್ಟೆಲ್ಲ ಇವೆಂಟ್ಸ್ ಇರುತ್ತೆ ಅಂತೇಳಿ ಪೂರಾ ಕಾರ್ಯಕ್ರಮ ವಿವರನೇ ಕೊಟ್ಟಿರ್ತೀನಿ ಸರ್ ನಾನು. ಹಾಂ, ಎಲ್ಲ ಅಂದಿದ್ದು ಅದರದ್ದು ಪ್ರತಿಯೊಂದು ವಿವರಗಳು ನನ್ನ ಹತ್ರ ಇದೆ ಸರ್. ಅಂದರೆ ಅವ್ರ ವಾಯ್ಸ್ ನೋಟ್ ಆಗಿರ್ಬೋದು, ಅವ್ರ ಕಾಲ್ ರೆಕಾರ್ಡ್ಸ್ ಆಗಿರೋ ಪ್ರತಿಯೊಂದು ನನ್ನ ಹತ್ರ ದಾಖಲಾತಿಗಳು ಇದೆ ಸರ್. ಕ್ಷಮೆ ಯಾಚಿಸಿಲ್ಲ ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಬೆಂಗಳೂರದಾಗ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಕಂಪ್ಲೇಂಟ್ ಮಾಡ್ತೀನಿ. ಅದಾದಮೇಲೆ ಬೆಂಗಳೂರಲ್ಲಿ ಕೂಡ ಪ್ರತಿಭಟನೆ ಮಾಡ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಕನ್ನಡ ಪರ ಹೋರಾಟಗಾರರಿಂದ ಏನದ ಕ್ಷಮೆ ಯಾಚನೆ ಮಾಡಿಲ್ಲ ಅಂದ್ರೆ ಇಲ್ಲೂ ಉಗ್ರವಾದ ಹೋರಾಟ ಮಾಡ್ತೀನಿ ಸರ್. ಕಲಬುರಗಿ ಜನರಿಗೆ ಹಾಂ ಹೌದು, ಅವ್ರಿಗೆ ತಳ್ಳಿಲ್ಲ ಸರ್ ನಾನು. ಕಾವ್ಯವ್ರಿಗೆ ತಳ್ಳಿಲ್ಲ. ಕಾವ್ಯವ್ರ ಫ್ಯಾನ್ಸು ಮೈ ಮೇಲೆ ಬೀಳ್ತಿರ್ತಾರೆ ಸರ್. ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ ನನ್ನ ಮೇಲೆ ಬರ್ತಾರೆ ಆ್ಯಸ್ ಎ ಆರ್ಗನೈಗೆ. ಸೊ ಅವ್ರಿಗೆ ನಾನು ತಳ್ಳಬೇಕಾಗಿರೋ ಉದ್ದೇಶ, ಈಗ ಬೌನ್ಸರ್ಸ್ನ ಮೀರಿ ಪೊಲೀಸ್ನ ಮೀರಿ ಬಂದಾಗ ಆ್ಯಸ್ ಎ ಆರ್ಗನೈಸರ್ ಆಗಿ ಏನಾದರೂ ನಾಳೆಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀವೇ ಮೀಡಿಯಾದವರೇ ನಾನು ಕ್ವಶನ್ ಮಾಡ್ತೀರಿ. ಸೊ ಅದಕ್ಕೇನದ ಅವ್ರಿಗೆ ತಳ್ಳಕ್ಕೆ ಅವ್ರ ಹತ್ರ ಮೈ ಮೇಲೆ ಬಿದ್ದಾಗ ಬಂದಾಗ ನಾಳೆ ಹೆಣ್ಮಕ್ಳು ಆಗ್ತಾರೆ ಸರ್. ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ತಳ್ಳಿದೆ ಸರ್. ಪಾಸಿಬಿಲಿಟಿ ಇದೆ, ಮಾಡಬೇಕಾಗ್ತದೆ ಸರ್. ಹೌದು ಸರ್, ರಕ್ಷಣೆ ಮಾಡಲೇಬೇಕಲ್ಲ ಸರ್. ವಿಡಿಯೋದಲ್ಲಿ ಕ್ಲಿಯರ್ ಇದೆ ಸರ್ ರಕ್ಷಣೆ ಮಾಡಿರೋದು. ಅವ್ರ ಮೈ ಮೇಲೆಲ್ಲ ಬಂದು ಮೈಕ್ ತೊಗೊಂಡು ಮಾತಾಡೋಕ್ಕೂ ಫ್ರೇಮ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆಲ್ಲ ಫ್ರೇಮ್ ಕೊಡೋಕ್ಕೆ ರೀತಿ ಇರುತ್ತೆ ಸರ್. ಮೈ ಮೇಲೆ ಬಿದ್ದು ಫ್ರೇಮ್ ಕೊಟ್ಟರೆ ನಾಳೆ ಹೆಚ್ಚು ಕಡಿಮೆ ಆದರೆ ನಾನೇ ಜವಾಬ್ದಾರ ಆಗ್ತೀನಿ ಸರ್ ಅದಕ್ಕೆ. ಅವ್ರ ಅಭಿಮಾನಿಗಳು ಅವ್ರ ಮೇಲ್ಗಡೆ ಬಿದ್ದಿಗೋಸ್ಕರ ನೀವು ಹೌದು ಸರ್. ಅದು ಇರೋದು ಹಾಗೆ. ಅಲ್ಲಿ ಕಾರ್ಯಕ್ರಮ ಬಂದವ್ರು ಹೇಳೋದು ಹಾಗೆ. ಎಲ್ರಿಗೂ ಅಲ್ಲಿ ಕಾರ್ಯಕ್ರಮ ಬಂದು ಕರೆಕ್ಟಾಗಿ ಕುಂತ್ಕೊಂಡು ನೋಡಿದವ್ರು ಎಲ್ರಿಗೂ ಗೊತ್ತಾಗೋದು. ಒಂದು ಪ್ರಶ್ನೆ ಮಾಡಿದ್ರೆ ನಿಮ್ಮ ಅಭಿಮಾನಿಗೋಸ್ಕರ ಬಂದರೆ ಅಥವಾ ನಮ್ಮ ಕಾರ್ಯಕ್ರಮ ಬಂದಿರ ಅಂತ ಪ್ರಶ್ನೆ ಮಾಡಿರಿ ಅಂತಲ್ಲ, ಸತ್ಯನ ಸುಳ್ಳು? ಯಾವ ಏನಂತೇಳಿ ಕಾವ್ಯವರಿಗೆ ಕಾರ್ಯಕ್ರಮ ಬಂದಿರಾ ಅಥವಾ ನಿಮ್ಮ ಅಭಿಮಾನಿಗೋಸ್ಕರ? ನಾನು ಅಲ್ಲಿ ಕಾರ್ಯಕ್ರಮ ಕರೆಸಿದ್ದು ಅಭಿಮಾನಿಗಳು ಮತ್ತು ಕಾರ್ಯಕ್ರಮಕ್ಕೋಸ್ಕರನೇ ಕರೆಸಿರೋ ಸರ್. ಎರಡು ಮತ್ತು ಅಭಿಮಾನಿಗಳು ಬರೀ ಕಾರ್ಯಕ್ರಮ ಇತ್ತಂದ್ರೆ ಪ್ರೈವೇಟ್ ಕಾರ್ಯಕ್ರಮ ಇಡ್ತಿಲ್ಲ, ಟಿಕೆಟ್ ಇಡ್ತಿದ್ದೆ ಸರ್. ಎಲ್ರಿಗೂ ಮುಕ್ತ ಅವಕಾಶ ಇಟ್ಟಿದ್ದೀನಿ, ಮುಕ್ತ ಫ್ರೀಯಾಗಿ ಎಂಟ್ರಿ ಇಟ್ಟಿದ್ದೀನಿ. ಸೊ ಅವ್ರಿಗೆ ಏನಕ್ಕೆ ನಾನು ಅವಾಯ್ಡ್ ಮಾಡಲಿ ಸರ್? ಅದು ಇಲ್ಲ ಮಾಡಿಲ್ಲ ಸರ್, ಮಾಡಿಲ್ಲ. ಮಾತಾಡೋ ಸಂದರ್ಭನೇ ಬಂದಿಲ್ಲ, ಅದು ಮಾತಾಡೋ ಉದ್ದೇಶನೂ ಇಲ್ಲ, ಆ ಮಾತಾಡೋ ಸಮಂಜಸನೂ ಅಲ್ಲ ಸರ್ ಅದು.